ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಸಮಗ್ರ ಸಾಮ್ರಾಟ್. ಇಂದಿನ ವಿಡಿಯೋ 1408 ಮಷಿನ್ನ ಯೂಸ್ ಮಾಡೋದು ಹೇಗೆ, ದಾರ ಹಾಕೋದು ಹೇಗೆ, ಬಾಬಿನ್ ಹಾಕೋದು ಹೇಗೆ, ಸ್ಟಿಚ್ ಮಾಡೋದು ಹೇಗೆ, ಜಿಗ್ಜಾಗ್ ಮಾಡೋದು ಹೇಗೆ, ಡಿಸೈನ್ಸ್ ಮಾಡೋದು ಹೇಗೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ನಿಮಗೆ ಮಾಹಿತಿ ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋಗೆ ಹೋಗೋಣ. ಫಸ್ಟು ಇದು ಸ್ವಿಚ್, ಇದು ಆನ್ ಆ್ಯಂಡ್ ಆಫು. ಫಸ್ಟ್ ಆನ್ ಮಾಡಿ ನೋಡಿ. ದಾರ ಹಾಕೋದಕ್ಕೆ ಫಸ್ಟು ಸ್ವಿಚ್ ಆನ್ ಮಾಡಿ, ತೆಗ್ಬಿಡಿ. ದಾರ ಫಸ್ಟ್ ಇಲ್ಲಿಡಿ, ಸ್ಪೂಲ್ ಪಿನ್ನು. ಅದಾದಮೇಲೆ ಬಾಕ್ಸ್ನ ಆಚೆ ತೆಗೀರಿ. ಈ ಬಾಕ್ಸ್ನ ಆಚೆ ತೆಗೆದ್ರೆ ಇಲ್ಲಿ ಕೆಳಗಡೆ ಬಾಬಿನ್ ಕೇಸ್ ಇದೆ. ಆ ಪಿನ್ನನ್ನು ನೀವು ಆಚೆ ಹೇಳಿದ್ರೆ ಆಚೆ ಬರುತ್ತೆ. ಓಕೆ, ಬಾಬಿನ್ನ ಆಚೆ ತೊಗೊಳ್ಳಿ. ಬಾಬಿನ್ ಹಿಂಗೆ ತೊಟ್ಟಿದ್ರೆ ಬಂದಿದೆ ಒಂದು ಜೋರಾಗಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಫಸ್ಟು ಬಾಬಿನ್ ಇಲ್ಲಿಡಿ, ಪ್ರೆಸ್ ಮಾಡಿದ್ರು ಒಳಗಡೆ. ಓಕೆ, ಅದನ್ನು ತುಂಬ ಸ್ಮೂತಾಗಿರುತ್ತೆ. ತುಂಬ ಟೈಟ್ ಇದ್ದರೆ ಹಾಕೋಕ್ಕೆ ಹೋಗ್ಬೇಡಿ, ಅದು ಬರೋಲ್ಲ. ಮಿಷಿನ್ ಜೊತೆ ಬರಬೇಕಾದ್ರೆ ಎಲ್ಲ ಚೆನ್ನಾಗಿರೋದೇ ಬರುತ್ತೆ. ನೀವು ನೆಕ್ಸ್ಟು ತೊಗೋಬೇಕಾದ್ರೆ ನೋಡಿ, ದಾರ ಹಾಕೋದಕ್ಕೆ ಹೀಗೆ ಆ್ಯಂಟಿ ಕ್ಲಾಕ್ ವೈಸ್ ಒಂದು ರೌಂಡ್ ತೊಗೊಳ್ಳಿ. ಮತ್ತು ಇಲ್ಲಿ ಬಾಬಿನ್ಗೆ ಸುತ್ತಬೇಕಾದ್ರೆ ಲೆಫ್ಟಿಂದ ಒಂದು 4-5 ರೌಂಡು ಟೈಟ್ ಮಾಡಿ. ಮತ್ತು ರೈಟ್ ಸೈಡ್ಗೆ ಪುಷ್ ಮಾಡಿ ಪೆಡಲ್ನ ಪ್ರೆಸ್ ಮಾಡಿದ್ರೆ, ಪೆಡಲ್ ತೋರಿಸಿ ನೋಡಿ. ಈ ಪೆಡಲ್ನ ಪ್ರೆಸ್ ಮಾಡಿದ್ರೆ ಬಾಬಿನ್ ಮಾತ್ರ ಸುತ್ತಕೊಳ್ಳುತ್ತೆ, ಮಷಿನ್ ವರ್ಕ್ ಆಗೋಲ್ಲ. ನಿಮಗೆ ಬಾಬಿನ್ ಸುತ್ತೋದು ಲೆಫ್ಟಿಗೆ ಬಂದರೆ ಮಾತ್ರ ಮಿಷಿನ್ ವರ್ಕ್ ಆಗುತ್ತೆ, ಇಲ್ಲಾಂದರೆ ಬರೀ ಬಾಬಿನ್ ಮಾತ್ರ ಸುತ್ತಾ ಇರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಮೋಟ್ರ್ ಓಡ್ತಾ ಇದೆ, ಮಿಷಿನ್ ಓಡ್ತಾ ಇಲ್ಲ ಅಂತ. ಆ ಟೈಮಲ್ಲಿ ಬಾಬಿನ್ದು ರೈಟಿಗೆ ಬಂದಿರುತ್ತೆ. ಹಾಗಾಗಿ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಸೈಡಲ್ಲಿ ದಾರ ಕಟ್ ಮಾಡೋದಿದೆ, ದಾರ ಕಟ್ ಮಾಡಿ. ಬಾಬಿನ್ನು ಫುಲ್ ಸುತ್ತಬೇಕಂದ್ರೆ ಅದೇ ಸುತ್ತಿದ್ರೆ ಅದೇ ಆಫ್ ಆಗುತ್ತೆ. ಇಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಸುತ್ತಬಿಟ್ಟು ಆಫ್ ಮಾಡ್ಕೊಳ್ಳಿ. ನನಗೆ ಸಾಕು ಸ್ವಲ್ಪ, ನಾನು ಸ್ವಲ್ಪ ಮಾತ್ರ ಸುತ್ತಿದ್ದೀನಿ. ಓಕೆ, ಬಾಬಿನ್ ಕೇಸಲ್ಲಿ ಈಗ ಹಾಕಿ. ಮೇಯ್ನ್ ಇದೆ ಇಲ್ಲಿ ಕಟಿಂಗಲ್ಲಿ, ಬಾಬಿನ್ ಕೇಸಲ್ಲಿ ಕರೆಕ್ಟಾಗಿ ದಾರ ಹಾಕಬೇಕು. ಅದು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ದಾರ ಹಾಕಿದ್ಮೇಲೆ ಹಾಗೆ ಬಿಡಬೇಡಿ. ಆ ಪಿನ್ ಇದೆಯಲ್ಲ, ಆ ಪಿನ್ನಿಂದ ರೈಟಿಗೆ ಬಿಡಿ. ಲೆಫ್ಟಲ್ಲಿ ಬಿಟ್ಟರೆ ಏನಾಗುತ್ತೆ, ಕೆಲವೊಂದು ಸಲ ನಾವು ಪಿನ್ ತೆಗಿತೀವಲ್ಲ, ಆ ಪಿನ್ನಲ್ಲಿ ಹೋಗಿ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ. ಅಲ್ಲಿ ಸಿಗಾಕೊಂಡ್ರೂ ಕೂಡ ನಿಮಗೆ ಸ್ಟಿಚ್ ಕರೆಕ್ಟಾಗಿ ಬರೋಲ್ಲ. ಸ್ಟಿಚ್ಚು ತುಂಬ ಒಂಥರ ಲೂಸ್ ಥರ, ಒಂದು ಕಡೆ ಕರೆಕ್ಟಾಗಿ ಬರ್ದಂಗೆ ಒಂದ್ಸಲ ಸಡನ್ ಟೈಟ್ ಬರುತ್ತೆ, ಲೂಸ್ ಬರುತ್ತೆ. ಕಟಿಂಗಲ್ಲಿ ಸ್ಟ್ರೈಟಾಗಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಆ ಪಿನ್ ಓಪನ್ ಮಾಡಿ ಹಾಕ್ಬೇಕಾದ್ರೆ ಓಕೆ, ಜಸ್ಟ್ ಆ ಪಿನ್ ಹಾಗೇ ಇರಲಿ, ಅದು ಆ ಕಟಿಂಗಲ್ಲಿ ಸ್ಟ್ರೈಟ್ ಇಟ್ಟು ಜೋರಾಗಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಅಷ್ಟೇ. ದಾರ ಹಾಕೋದು ಬಾಬಿನ್ ಕೇಸ್ಗೆ. ಆ ಬಾಕ್ಸ್ನ ಹಾಕ್ಬಿಡಿ, ಬಾಕ್ಸ್ ಹಾಕ್ಬಿಡಿ ಫಸ್ಟು. ಇವಾಗ ಮಿಷಿನ್ಗೆ ಹಾಕೋದಕ್ಕೆ ನೋಡಿ, ನಾವು ಒಂದು ರೌಂಡ್ ತೊಗೊಂಡ್ವಲ್ಲ, ಅದು ಮೇಲೆ ಮಾತ್ರ. ಮತ್ತು 2 ಕೆಳಗಡೆ ಯೂಟರ್ನ್ ಇದೆ ನೋಡಿ, 3. ಇದಾದಮೇಲೆ ನಂಬರ್ 4 ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಸೈಡಲ್ಲಿ ವೀಲ್ನ ನೀವು ಯಾವಾಗೂ ನಿಮ್ಮ ಕಡೆನೇ ತಿರುಗಿಸ್ಬೇಕು, ಹಿಂದೆ ತಿರುಗಿಸ್ಬಾರ್ದು. ಮುಂದೆ ತಿರುಗಿಸಿ ರೈಟಿಂದ ಲೆಫ್ಟಿಗೆ ಅಲ್ಲಿ ಆರೋ ಮಾರ್ಕ್ ಕೊಟ್ಟಿದೆ ನೋಡಿ, 4ದು ಹೇಗೆ ಆರೋ ಮಾರ್ಕ್ ಇದೆ ಅದೇ ಥರನೇ. ಓಕೆ, ಅದರ ಹಾಕಿದ್ರೆ ಆ ಲಿವರ್ ಒಳಗಡೆಯಿಂದ ದಾರ ಆಚೆ ಬಂದಿರೋದು ನಿಮಗೆ ಕಾಣುತ್ತೆ. ಆ ಲಿವರ್ ಅಲ್ಲಿ ಮೇಲೆ ಇಲ್ಲ ಅಂದರೆ ಆ ಚಕ್ರನ ತಿರುಗಿಸಿದ್ರೆ ಮೇಲೆ ಕೆಳಗಡೆ ಆ್ಯಕ್ಷನ್ ಆಗ್ತಾ ಇರುತ್ತೆ. ಫುಲ್ ಮೇಲೆ ತೊಗೊಳ್ಳಿ. ಅದಾದಮೇಲೆ ಹಾಗೆ ಕೆಳಗಡೆ ಬನ್ನಿ. 4 ಆಯ್ತಲ್ಲ, 4 ಆದಮೇಲೆ ಅಲ್ಲಿ ಕೆಳಗಡೆ ಒಂದು ಪಿನ್ ಇದೆ ನೋಡಿ, ನೀಡ್ಲು ಮೇಲ್ಗಡೆ. ಆ ಕಟಿಂಗಲ್ಲಿ ಜಸ್ಟ್ ಈಗ ಹಾಕಿ. ಅಲ್ಲಿ ಹಾಕಿದ್ರು ಹಾಕ್ಬೋದು, ಇಲ್ಲಿ ಹಾಕ್ತಾ ಇದ್ರೂ ಪರವಾಗಿಲ್ಲ. ಅದು ಕೆಲವ್ರಿಗೆ ಅದು ತುಂಬ ಕಷ್ಟ ಅನಿಸಿದ್ರೆ ಅದು ಹಾಕ್ಕೊಬಿಟ್ಟು, ನಾನು ಇವಾಗ ತೋರಿಸ್ಕೊಟ್ಟಿದ್ದು ಮೆಥಡ್ ತುಂಬ ಈಸಿ ಇದೆ. ಓಕೆ, ಆ ಥರ ಹಾಕಿ. ತುಂಬ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡಿಂದ ಈಗ ಹಾಕಿದ್ರೆ ಕರೆಕ್ಟಾಗಿ ಕೂರ್ತಿ, ಈಸಿಯಾಗಿ ಹೋಗುತ್ತೆ. ಅದಾದಮೇಲೆ ಸೂಜಿಗೆ ಯಾವಾಗೂ ಮುಂದೆಯಿಂದನೇ ದಾರ ಹಾಕಬೇಕು. ಯಾಕಂದರೆ ಬಾಬಿನ್ ಕೇಸ್ ಫ್ರಂಟಲ್ಲಿರೋದ್ರಿಂದ ಸೂಜಿಗೆ ದಾರ ಕೂಡ ಮುಂದೆಯಿಂದನೇ ಹಾಕಬೇಕು. ಓಕೆ, ಅದು ಲಿಫ್ಟರ್, ಅದು ಟೆನ್ಷನ್ ಪ್ರೆಷರ್ ಫುಟ್ನ ಮೇಲೆ ಮಾಡೋದಕ್ಕೆ, ಕೆಳಗಡೆ ಮಾಡೋದಕ್ಕೆ. ನೀವು ಬಟ್ಟೆ ಇಟ್ಟು ಲಾಕ್ ಮಾಡೋದಕ್ಕೆ ಯಾವಾಗೂ ಅಷ್ಟೇ, ನೀವು ಸ್ಟಿಚ್ ಮಾಡಬೇಕಾದ್ರೆ ಪ್ರೆಷರ್ ಫುಟ್ನ ಡೌನ್ ಮಾಡೇ ನೀವು ಮಾಡಬೇಕು. ಅಂದರೆ ಹಿಂದೆ ಟೆನ್ಷನ್ ಗೋಡನ ಕೆಳಗಡೆ ಇಳಿಸ್ಬಿಟ್ಟೆ ನೀವು ಮಾಡಬೇಕು. ಇಲ್ಲ ಅಂದರೆ ಹಿಂದೆ ಸ್ಟಿಚ್ಚು ಎಲ್ಲ ಫುಲ್ ಲೂಸ್ ಬರುತ್ತೆ, ಕೆಳಗಡೆ ಸ್ಟಿಚ್ಚು. ಸೊ ಬಟ್ಟೆ ಇಡಿ ನೋಡಿ, ಇಲ್ಲಿ ಟೆನ್ಷನ್ ಅಂತಿದೆ ಮೇಲ್ಗಡೆ ವೀಲ್ ಇದೆಯಲ್ಲ, ಅದು ಬಂದ್ಬಿಟ್ಟು ಆಲ್ವೇಸ್ 4ಅಲ್ಲಿ ಇಡಿ. 4ರಲ್ಲಿ ತುಂಬ ಕರೆಕ್ಟಾಗಿ ಬರುತ್ತೆ. ಅದನ್ನು ನೀವೇನು ಯಾವಾಗೂ ಚೇಂಜ್ ಮಾಡೋದು ಬೇಡ. ಒಂದು ವೇಳೆ ಕೆಳಗಡೆ ಸ್ಟಿಚ್ ಏನಾದರೂ ಲೂಸ್ ಇದೆ ಅನಿಸಿದ್ರೆ ಅದನ್ನು ಚೇಂಜ್ ಮಾಡಿಕೊಡಿ. ನೋಡಿ, ಇಲ್ಲಿ ಡಾಟ್ ಇದೆಯಲ್ಲ, ಆ ಡಾಟಲ್ಲಿ ನೀವು ಯಾವ ಸ್ಟಿಚ್ ಇಡ್ತೀರೋ ಸ್ಟಿಚ್ ಬರುತ್ತೆ. ಇದರಲ್ಲಿ 3 ಸ್ಟಿಚಸ್ ಕೊಟ್ಟಿದ್ದಾರೆ, ಒಂದು ಸ್ಮಾಲು, ಮೀಡಿಯಮ್ಮು ಮತ್ತು ಫುಲ್ ಲೆಂತು. ಸ್ಮಾಲ್ 1 ಇದು ಫಸ್ಟ್ 1, ಆ 4 ಪಕ್ಕದಲ್ಲಿರೋದು ಸ್ಮಾಲ್ ಲೈನ್ ಕಾಣುತ್ತೆ ನೋಡಿ, ಸಣ್ಣ ಲೈನು, ಅದು ಬಿಟ್ಟರೆ ಅದರ ಪಕ್ಕದ್ದು ಮೀಡಿಯಮ್ ಸ್ಟಿಚ್ಚು. ರಫ್ ಮಾಡಿ ಕೂಡ ತೋರಿಸ್ತೀನಿ, ಇದು ರಫಿಂಗ್, ಇದು ಮೀಡಿಯಮ್ಮು. ಅಂದರೆ ಸ್ಟಿಚ್ ನಾರ್ಮಲಿ ಎಲ್ಲರೂ ಈ ಮೀಡಿಯಮ್ಮೇ ಯೂಸ್ ಮಾಡ್ತಾರೆ, ಅಂದರೆ ಸ್ಟಿಚ್ಚು ಬಿಚ್ಚೋದಕ್ಕೆ ಆ ಥರ ಇದ್ದರೆ. ಇಲ್ಲ ಕೆಲವರು ಈ ಫಾಲು ಇದೆಲ್ಲ ಹೊಲಿಬೇಕಾದ್ರೆ ಅದು ಲೆಂತ್ ಯೂಸ್ ಮಾಡ್ತಾರೆ, ಮತ್ತೆ ಬಿಚ್ಚಬೇಕಲ್ಲ ಸ್ಟಿಚಸ್ಸು, ಹಾಗಾಗಿ ಲೆಂತ್ ಯೂಸ್ ಮಾಡ್ತಾರೆ. ಇದರಲ್ಲಿ ಲೆಂತ್ ಆಪ್ಷನ್ಗೆ ಸಪ್ರೇಟ್ ನಾಬ್ ಕೊಟ್ಟಿಲ್ಲ, ಹಾಗಾಗಿ 3 ಕೂಡ ಒಂದರಲ್ಲೇ ಇದೆ.
ಸ್ಮಾಲು, ಮೀಡಿಯಮ್ಮು ಮತ್ತು ಫುಲ್ ಲೆಂತು. ಅದಾದಮೇಲೆ ಅದ್ರ ನೆಕ್ಸ್ಟ್ ಇರೋದು 3 ಕೂಡ ಜಿಗ್ಜಾಗು. ಅದರಲ್ಲೂ ಕೂಡ ಸ್ಮಾಲು, ಮೀಡಿಯಮ್ಮು, ಫುಲ್ ಬಿಡ್ತು 3 ಇದೆ. ಅದು ಒಂದು ಸ್ಮಾಲು ಇವಾಗ ಮಾಡ್ತಾ ಇರೋದು. ಅದು ಬಿಟ್ಟರೆ ಅದ್ರ ಪಕ್ಕದ್ದು ಮೀಡಿಯಮ್ಮು, ಅದಾದಮೇಲೆ ಫುಲ್ ಬಿಡ್ತು. ಇದಿಷ್ಟು ಜಿಗ್ಜಾಗ್ ನೀವು ಮಾಡಿದ್ಮೇಲೆ ನೆಕ್ಸ್ಟು ಬಂದು ಅದಾದಮೇಲೆ ಏನಿದೆ ಡಿಸೈನ್ಸು ಅಲ್ಲಿಂದ ಆ 4 ನಂಬರ್ ಇದೆ ಅಲ್ಲಿವರೆಗೂ ಡಿಸೈನ್ಸೇ. ನೀವು ಜಸ್ಟ್ ಚೇಂಜ್ ಮಾಡ್ತಾ ಹೋದರೆ ಡಿಸೈನ್ಸ್ ಬರ್ತಾ ಹೋಗುತ್ತೆ. ಆ ಡಿಸೈನ್ಸ್ ಎಲ್ಲಿ ಹಾಕ್ಬೇಕಂತ ಕೇಳಿದ್ರೆ ನಿಮಗೆ ಅದು ಇಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕಂತ ಏನಿಲ್ಲ. ನಿಮಗೆ ಎಲ್ಲಿ ಹಾಕೋದೇ ಚೆನ್ನಾಗಿ ಕಾಣುತ್ತೆ. ಕೆಲವರು ಸ್ಲೀವ್ಸಲ್ಲಿ ಹಾಕ್ತಾರೆ, ಕೆಲವರು ನಮ್ಮ ಅಂದರೆ ಈ ಚೂಡಿದಾರಲ್ಲಿ ಡ್ರೆಸ್ಸು ಫ್ರಂಟಲ್ಲಿ ಹಾಕ್ತಾರೆ. ಅದು ಎಲ್ಲಿ ಬೇಕಾದ್ರೂ ಹಾಕ್ಕೋಬೋದು, ನಿಮ್ಮಿಷ್ಟ. ಅದು ಆ ಡಿಸೈನ್ ನೀವು ಒಂದು ಬಟ್ಟೆನ ಎಲ್ಲ ಡಿಸೈನ್ಸ್ ಮಾಡಿ ಇಕ್ಕೊಂಡ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೋ ಆವಾಗ ಆ ಕಲರ್ಸು ದಾರಗಳ್ನ ಹಾಕ್ಕೊಂಡು ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸಿಲ್ಕ್ ಥ್ರೆಡ್ಗಳೆಲ್ಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನಾರ್ಮಲ್ ಥ್ರೆಡ್ಡಲ್ಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಸಿಲ್ಕ್ ಥ್ರೆಡ್ಡಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಇದೆಲ್ಲ ಡಿಸೈನ್ಸು ಹಾಗೇ, ಜಸ್ಟ್ ನೀವು ಯಾವ ಚೇಂಜ್ ಮಾಡ್ತೀರ ಅದು ಬರುತ್ತೆ ಡಿಸೈನ್ಗಳು. ಅದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಎಲ್ಲದನ್ನೂ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ, ಪ್ರತಿಯೊಂದು ಡಿಸೈನನ್ನು. ಓಕೆ, ಇಲ್ಲಿ ಕರ್ವ್ ಇದೆಯಲ್ಲ ಅಲ್ಲಿವರೆಗೂ ಡಿಸೈನ್ಸು. ಅಂದರೆ ಇದಿಷ್ಟು ಡಿಸೈನ್ಸು ನಾವಿವಾಗ ಏನೇನು ಸ್ಟಿಚ್ ಮಾಡಿದ್ವಿ, ಮಾಮೂಲಿ ಪ್ಲೈನ್ ಜಿಗ್ಜಾಗ್ ಮಾಡಿದ್ವಿ, ಇದೆಲ್ಲ ಕೂಡ ಇದು ಒಂದೇ ಜನರಲ್ ಫುಟ್. ಇವಾಗ ಮಷಿನ್ನಲ್ಲಿ ಫಿಕ್ಸಾಗಿ ಯಾವ್ದು ಬಂದಿದೆ ಆ ಫುಟ್ ಒಂದರಲ್ಲೇ ಮಾಡ್ಬೋದು. ಇದಿಷ್ಟು ಕೂಡ ಸ್ಟಾರ್ಟಿಂಗ್ ಬೇಸಿಕ್ ಕಲಿಯೋರಿಗೆ ಇದೊಂದರಲ್ಲಿ ಇಷ್ಟು ಕೂಡ ಮಾಡ್ಬೋದು. ಇಷ್ಟು ಮಾಡಿದ್ರೆ ನಿಮಗೆ ಅಂದರೆ ನಾನು ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾಯಿದ್ದೀನಿ. ಅಂದರೆ ಒಂದು ಫುಟ್ಟಲ್ಲಿ ಏನೇನು ಮಾಡ್ಬೋದು ಮತ್ತು ಬದಲಾಯಿಸಿಬಿಟ್ಟು ಬೇರೆ ಏನೇನು ಮಾಡ್ಬೋದು ಅಂತ. ಓಕೆ, ಇದಿಷ್ಟು ಸ್ಟಿಚಸ್ ಇವಾಗ ಏನೇನು ಮಾಡಿದ್ವಿ ಇದೆಲ್ಲನೂ ಕೂಡ ಇದೊಂದರಲ್ಲೇ ಮಾಡ್ಬೋದು. ಕಟ್ ಮಾಡಿ ನೋಡಿ, ಆ ಹಿಂದೆ ಪಿನ್ ಇದೆಯಲ್ಲ ಅದನ್ನು ಮೇಲೆ ಪ್ರೆಸ್ ಮಾಡಿದ್ರೆ ಫುಟ್ಟು ಓಪನ್ ಆಗುತ್ತೆ. ಇಲ್ಲಿ ಯಾವುದು ಸ್ಕ್ರೂ ಬಿಚ್ಚೋದೇನೂ ಇಲ್ಲ. ಓಕೆ, ಆ ಹಿಂದೆ ಸ್ಕ್ರೂ ಪಿನ್ನನ್ನು ಮೇಲೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆ ಸೈಡಲ್ಲಿ ಲಿಫ್ಟರ್ ಇದೆಯಲ್ಲ ಡೌನ್ ಮಾಡ್ತೀವಲ್ಲ ಅದೇನೆ. ಲಾಕ್ ಮಾಡಬೇಕಂದ್ರೆ ಅದು ಓಪನ್ ಮಾಡೋದಕ್ಕೆ ಹಿಂದೆ ಪಿನ್ನು. ಮತ್ತೇನೋ ಸರಿ ತೋರಿಸಿ ನೋಡಿ. ಮಷಿನ್ ಸ್ವಲ್ಪ ಕ್ರಾಸ್ ಮಾಡ್ಕೊತೀನಿ. ಕ್ರಾಸ್ ಮಾಡಿದ್ರೆ ನಿಮ್ಗೆ ಅದು ತೋರಿಸೋದಕ್ಕೆ ಈಸಿ ಇರುತ್ತೆ. ಓಕೆ ನೋಡಿ, ಅದು ಪಿನ್ನು ಪ್ರೆಸ್ ಮಾಡಿ. ಓಕೆ, ಅದು ಲಾಕ್ ಮಾಡೋದಕ್ಕೆ ಅಂದರೆ ಆ ಪಿನ್ ಇರುತ್ತೆ, ಆ ಪಿನ್ಗೆ ನೀವು ಕರೆಕ್ಟಾಗಿ ಇಟ್ಟರೆ ಲಾಕ್ ಆಗುತ್ತೆ, ಇಲ್ಲಾಂದರೆ ಲಾಕ್ ಆಗೋಲ್ಲ. ಇದು ಜಿಗ್ಜಾಗ್ ಫುಟ್ಟು. ಇವಾಗ ಜಿಗ್ಜಾಗ್ ಫುಟ್ ನಾನು ಫಿಕ್ಸ್ ಮಾಡಿದ್ದೀನಿ. ನೀವು ಜಿಗ್ಜಾಗ್ ಮಾಡಬೇಕಾದ್ರೆ ಜಿಗ್ಜಾಗಲ್ಲಿ 3rd ಒನ್ ಇಟ್ಕೋಬೇಕು, 3ನೇದು. ಆ 3ನೇದ್ರಲ್ಲಿಟ್ಟರೆ ನಿಮಗೆ ಜಿಗ್ಜಾಗ್ ತುಂಬ ಚೆನ್ನಾಗಿ ಬರುತ್ತೆ. ಅದೆರಡರಲ್ಲೂ ಕೂಡ ನಿಮಗೆ ಕರೆಕ್ಟಾಗಿ ಜಿಗ್ಜಾಗ್ ಬರೋಲ್ಲ. ಇದು 1408 ಮಾಡಲು, ಹಾಗಾಗಿ ನಿಮಗೆ ಎಲ್ಲ ಇದೊಂದರಲ್ಲೇ ಬರುತ್ತೆ. ಓಕೆ, 1409 ಮಾಡಲಲ್ಲಿ ನಿಮಗೆ ಬೇರೆ ಇರುತ್ತೆ, ಡಿಫ್ರೆಂಟ್ ಇರುತ್ತೆ ಎರಡು. ಅದರಲ್ಲಿ ನೀವು ಲೆಂತು ವಿಡ್ತು ಆಪ್ಷನ್ನು ಚೇಂಜ್ ಮಾಡ್ಬೋದು ಜಿಗ್ಜಾಗಲ್ಲಿ. ಇದರಲ್ಲಿ ಆಪ್ಷನ್ ಇಲ್ಲ, ಇದು 3 ಆಪ್ಷನ್. ಅದೇನು ಬರುತ್ತೆ ಅದನ್ನು ಮಾತ್ರ ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಜಿಗ್ಜಾಗು, ತುಂಬ ನೀಟಾಗಿ ಬರುತ್ತೆ. ಸ್ವಲ್ಪ ಬಟ್ಟೆನ ಕ್ರಾಸ್ ಮಾಡಿ ಸ್ವಲ್ಪ ಹೈಟ್ ಕೊಡಬೇಕು ನೀವು. ಸ್ವಲ್ಪ ಹೈಟಾಗಿ ಕೊಟ್ಟರೆ ನಿಮ್ಗೆ ತುಂಬ ಕ್ಲೀನಾಗಿ ಬರುತ್ತೆ ಜಿಗ್ಜಾಗು, ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ಥರ ಜಿಗ್ಜಾಗು. ಯಾವಾಗ ಅಷ್ಟೇ ಸೂಜಿ ನೀವು ಅಂದರೆ ದಾರ ತೆಗಿಬೇಕಾದ್ರೆ ಸೂಜಿ ಫುಲ್ ಮೇಲೆ ಮಾಡೇ ತೆಗೀರಿ, ಆವಾಗ ಫ್ರೀಯಾಗಿ ಬರುತ್ತೆ. ಇದು ಬಟನ್ ಹೋಲು, ಇದು ಕೂಡ ಪಿನ್ನಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡಿ. ಇದು ಬರೀ ಕಾಜಾ ಮಾಡೋದಕ್ಕೆ ಮಾತ್ರ. ಅದು ಆ ಫುಟ್ ಬಂದು ಹಿಂದೆ ಮುಂದೆ ಮೂವ್ ಆಗುತ್ತೆ ನೋಡಿ. ಇದನ್ನು ಫುಲ್ ಇಂಡೋರ್ಗೆ ಇಟ್ಕೊಳ್ಳಿ ನೀವು ಬಟನ್ ಹೋಲ್ ಮಾಡೋದಕ್ಕೆ. ಇಂಡೋರ್ಗೆ ಇಟ್ಬಿಟ್ಟು ಕ್ಲಾತ್ ಇಟ್ಬಿಟ್ಟು ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಇಲ್ಲಿ 4 ಸ್ಟೆಪ್ಸ್ ಇದೆ. ನಂಬರ್ 1 2 3 4 ಅಂತ ನೋಡಿ. ನಂಬರ್ 1 ಇದು ಕೂಡ ಒಂದು 4-5 ಸ್ಟಿಚ್ಚು, ಅಂದರೆ ನೀಡ್ಲು ಆ ಕಡೆ ಈ ಕಡೆ ಒಂದು 4-5 ಸತಿ ಹೋಗ್ಬೇಕಷ್ಟೇ, ಇಷ್ಟೇ. ಓಕೆ, 4-5 ಸ್ಟಿಚ್ಚು. ಅದಾದಮೇಲೆ ನಂಬರ್ 2 ಅಂದರೆ ಬಟ್ಟೆ ನಿಮ್ಮ ಕಡೆ ರಿವರ್ಸ್ ಬರುತ್ತೆ. ಅಲ್ಲಿ ಫುಟ್ಟಲ್ಲಿ ನಿಮಗೆ ಲೈನ್ಸ್ ಇದೆ ನೋಡಿ, ಅದರಲ್ಲಿ ಆ ಲೈನ್ಸಲ್ಲಿ ನಿಮ್ಗೆ ಯಾವ ಲೈನ್ವರೆಗೂ ಬೇಕೋ ಬಟನ್ ಸೈಜ್ ನೋಡಿ ಅಲ್ಲಿವರೆಗೂ ಮಾಡ್ಕೊಳ್ಳಿ. ನಾನಿಲ್ಲಿ 4th ಲೈನ್ವರೆಗೂ ಮಾಡ್ಕೊತಾ ಇದ್ದೀನಿ. ಓಕೆ, ಆ ಲೈನ್ ನೋಡಿ ನೀವು ಸ್ಟಾಪ್ ಮಾಡ್ಕೊಳ್ಳಿ. ಓಕೆ, ಇದು 4. ಅದಾದಮೇಲೆ ನೀಡ್ಲು ಮೇಲೆ ಮಾಡಿದೆ. ಮತ್ತು ನಂಬರ್ 3 ಇದು ಕೂಡ ಒಂದು 4-5 ಸ್ಟಿಚ್ಚು. ನಂಬರ್ 1 ಮತ್ತು ನಂಬರ್ 3 ಬಂದು 4-5 ಸ್ಟಿಚ್ ಅಷ್ಟೇ. ನಂಬರ್ 4 ಇವಾಗ ರಿವರ್ಸು.
ಇವಾಗ ಕಂಪ್ಲೀಟ್ ಅದು ಕವರ್ ಆಗುತ್ತೆ, ನಿಮ್ಗೆ ಕಾಣುತ್ತಲ್ಲಿ ಇದು ಯಾವ ಥರ ಕವರ್ ಆಯಿತು ಅಂತ. ನಾನು ನಿಮ್ಗೆ ಅದನ್ನು ತೋರಿಸಿ ನೋಡಿ, ಬಟನ್ ಹೋಲ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಕ್ಲೀನಾಗಿ ಬಂದಿದೆ. ತೆಗ್ದುಬಿಡಿ. ಅದಕ್ಕೆ ಬ್ರಷ್ ಇದು, ಆ ಬ್ರಷ್ ಒಳಗಡೆ ಕಟರ್ ಇರುತ್ತೆ, ಹೇಳಿದ್ರೆ ಕಟರ್ ಬರುತ್ತೆ, ಅದರೊಳಗಡೆ ಹಾಕ್ಬಿಟ್ಟು ಸ್ಟ್ರೈಟಾಗಿ ಹಿಂಗೆ ಸ್ಟ್ರೈಟಾಗಿ ತಳ್ಳಿದ್ರೆ ನೀವು ಕಟ್ ಆಗುತ್ತೆ ಒಳಗಡೆ. ಜಾಸ್ತಿ ತುಂಬ ಶಾರ್ಪ್ ಇರುತ್ತೆ, ಕೈ ಯಾವಾಗೂ ಹಿಂದೆ ಇಟ್ಕೊಳ್ಳಿ ಕಟ್ ಮಾಡಬೇಕಾದ್ರೆ, ಮುಂದೆ ಇಡಬೇಡಿ, ಕೈಗೆ ಚುಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದು ಬಟನ್ ಹೋಲ್ ಮಾಡೋದಕ್ಕೆ. ಓಕೆ, ಇದನ್ನು ತೆಗ್ದುಬಿಡಿ, ಬಟನ್ ಚೇಂಜ್ ಮಾಡಿ. ಇದು ಬಟನ್ ಹೋಲ್ಗೆ. ಇದಾದಮೇಲೆ ಇದು ನೋಡಿ ಸ್ಕ್ರೂ ಡ್ರೈವರ್, ಇದು ಸೂಜಿನ ಬಿಚ್ಚೋದು ಹೇಗೆ, ಹಾಕೋದು ಹೇಗೆ ಅಂತ ನೋಡಿ. ಈ ಸೈಡ್ ಇದೆ, ಇದನ್ನು ನಿಮ್ಮ ಕಡೆ ಟರ್ನ್ ಮಾಡಿದ್ರೆ ಲೂಸು, ಮತ್ತು ಆಪೋಸಿಟ್ ಡೈರೆಕ್ಷನ್ ರೈಟ್ ಮಾಡಿದ್ರೆ ಟೈಟು. ಲೂಸ್ ಮಾಡಿ, ಸ್ವಲ್ಪ ಲೂಸ್ ಮಾಡಿ, ಪೂರ್ತಿ ಲೂಸ್ ಮಾಡಿಬಿಡಿ, ಸ್ವಲ್ಪ ಲೂಸ್ ಮಾಡಿಬಿಟ್ಟು ಸೂಜಿನ ಕೆಳಗಡೆ ಎಳೆದ್ರೆ ಆಚೆ ಬರುತ್ತೆ. ಓಕೆ, ಹೀಗೆ ಇಲ್ಲಿ ನೋಡಿ, ಸೂಜಿನಲ್ಲಿ ಒಂದು ಸೈಡ್ ಫ್ಲ್ಯಾಟ್ ಇದೆ, ಇನ್ನೊಂದು ಸೈಡ್ ರೌಂಡ್ ಇದೆ. ಇದರಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇರೋದು, ಫ್ಲ್ಯಾಟ್ ಇರುತ್ತಲ್ಲ ಚಪ್ಪಟೆ ಇರೋದು ಹಿಂದೆ ಹೋಗಬೇಕು. ಯಾವಾಗೂ ಅಷ್ಟೇ ಮಿಸ್ಟೇಕ್, ಸೂಜಿನ ಹಾಕ್ಬೇಕಾದ್ರೆ ಮಿಸ್ಟೇಕ್ ಮಾಡಿದ್ರೆ ನೀವು ಸ್ಟಿಚ್ ಜಂಪ್ ಆಗೋದೆಲ್ಲ ಬರೋದು. ಫ್ಲ್ಯಾಟ್ ಹಿಂದೆ ಹಾಕ್ಬಿಟ್ಟು ಸೂಜಿ ಎಷ್ಟು ಮೇಲೆ ಹೋಗುತ್ತೆ ಅಷ್ಟು ಮೇಲೆ ತಳ್ಬಿಟ್ಟು ಕೈಯಲ್ಲೇ ಟೈಟ್ ಮಾಡಿ, ಇಲ್ಲ ಎಕ್ಸ್ಟ್ರಾ ತುಂಬ ಟೈಟ್ ಬೇಕಂದರೆ ಅದರಲ್ಲಿ ಟೈಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ಮಾಡ್ಕೊಂಡ್ರೆ ಸಾಕು. ಓಕೆ, ಇದಾದಮೇಲೆ ಇದು ಜಿಪ್ಪರ್ ಫುಟ್. ಇದು ನೋಡಿ, ಅದು ನಾರ್ಮಲ್ ಫುಟ್ಟಲ್ಲಿ ಎಲ್ಲದರಲ್ಲೂ ಒಂದೊಂದೇ ಕಂಪಾರ್ಟ್ಮೆಂಟ್ ಇರುತ್ತೆ, ಇದರಲ್ಲಿ ಎರಡಿದೆ. ನೀವು ಲೆಫ್ಟಲ್ಲಿ ಹಾಕಿದ್ರೆ ಸೂಜಿ ಲೆಫ್ಟಿಗೆ ಬರುತ್ತೆ, ರೈಟಲ್ಲಿ ಹಾಕಿದ್ರೆ ರೈಟಿಗೆ ಬರುತ್ತೆ. ಜಿಪ್ಪು 2 ಸೈಡ್ಸ್ ಇರುತ್ತೆ, ಲೆಫ್ಟಲ್ಲಿ ಬೇಕಂದ್ರೆ ಲೆಫ್ಟಿಗೆ ಮಾಡಿ, ರೈಟಲ್ಲಿ ಬೇಕಂದ್ರೆ ರೈಟಿಗೆ ಮಾಡಿ. ಇದು ಜಿಪ್ ಒಂದಕ್ಕೆ ಅಲ್ಲ, ಮತ್ತು ನೀವು ಪೈಪಿಂಗ್ ಮಾಡ್ತಿರಲ್ಲ, ಥ್ರೆಡ್ ಪೈಪಿಂಗ್ ಕೂಡ ಇದು ಯೂಸ್ ಆಗುತ್ತೆ. ಥ್ರೆಡ್ ಪೈಪಿಂಗು ಕೂಡ ಥ್ರೆಡನ್ನು ಜಸ್ಟ್ ಒಳಗಡೆ ಹಾಕ್ಬಿಟ್ಟು ನಿಮಗೆ ಅದು ಲೆಫ್ಟಲ್ಲಿ ಬೇಕಂದ್ರೆ ಲೆಫ್ಟು, ರೈಟಲ್ಲಿ ಇದು ಸಿಂಗಲ್ ಫುಟ್ ಥರ ನಿಮ್ಗೆ ಹೇಳ್ಬೇಕಂದ್ರೆ ಸಿಂಗಲ್ ಫುಟ್ ಥರ ವರ್ಕ್ ಆಗುತ್ತೆ. ಒಂದು ಸಿಂಗಲ್ ಫುಟ್ಟಲ್ಲಿ ಏನು ವರ್ಕ್ ಆಗುತ್ತೆ ಅದೇ ಥರ ನೀವು ಯಾವ ಸೈಡ್ ಬೇಕು ಆ ಸೈಡ್ ಹಾಕ್ಬಿಟ್ಟು ಜಸ್ಟ್ ಸ್ಟಿಚ್ ಮಾಡೋದಷ್ಟೇ. ಲೆಫ್ಟು ರೈಟು ಯಾವ್ದು ಬೇಕೋ ಚೇಂಜ್ ಮಾಡಿ, ತೆಗ್ದುಬಿಡಿ. ಓಕೆ, ಇದು ಜಿಪ್ ಹಾಕೋದಕ್ಕೆ ಮತ್ತು ಪೈಪಿಂಗ್ ಮಾಡೋದಕ್ಕೆ ಇದೆರಡಕ್ಕೆ ಯೂಸ್ ಆಗೋದು. ಇದು ಬಿಟ್ಟರೆ ಇದೆರಡು ಕೂಡ ಬಟನ್ ಹಾಕೋದಕ್ಕೆ. ಇಲ್ಲಿ ಬಟನ್ ಹಾಕೋದು ತುಂಬ ಡಿಫಿಕಲ್ಟ್ ವರ್ಕು, ಯಾಕಂದರೆ ಇಲ್ಲಿ ಡಿಫಾಲ್ಟ್ ಸೆಟ್ಟಿಂಗ್ ಇಲ್ಲ ನಿಮಗೆ ಬಟನ್ ಹಾಕೋದಕ್ಕೆ. ಇದರಲ್ಲಿ ಸೆಟ್ ಮಾಡಿದ್ರೆ ಬರುತ್ತೆ, ಇದನ್ನು ಹಾಕಿದ್ರೆ ಬರುತ್ತೆ ಅನ್ನೋ ಥರ. ಆ ಜಿಗ್ಜಾಗಲ್ಲಿ ಆ ಮೂರಲ್ಲಿ ಯಾವುದಕ್ಕೆ ಸೆಟ್ ಆಗುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ತುಂಬ ಡಿಫಿಕಲ್ಟ್ ಇದೆ. ಹಾಗಾಗಿ ನೀವು ಕೈಯಲ್ಲಿ ಮಾಡೋದೇ ತುಂಬ ಈಸಿ ಇರುತ್ತೆ. ಓಕೆ, ಕೈಯಲ್ಲಿ ವೀಲ್ನ ರೊಟೇಟ್ ಮಾಡಿ ಎರಡು ಹೋಲಲ್ಲಿ ಕರೆಕ್ಟಾಗಿ ಹೋಗುತ್ತೆ ನೋಡಬೇಕು. ಕರೆಕ್ಟಾಗಿ ಹೋಗಲ್ಲ ಅಂದರೆ ನೀವು ಕರೆಕ್ಟಾಗಿ ಸೆಟ್ ಮಾಡಬೇಕು. ಕರೆಕ್ಟಾಗಿ ಸೆಟ್ಟಾಗಿ ಅದನ್ನು ನೀವು ಆಮೇಲೆ ಮಾಡ್ತೀವಿ ಅಂದರೂ ಕೂಡ ಸ್ವಲ್ಪ ಯಾಮಾರಿದ್ರೂ ಸೂಜಿನೂ ಕಟ್ಟಾಗುತ್ತೆ, ಬಟನ್ನು ಕಟ್ಟಾಗುತ್ತೆ, ಮಿಷಿನ್ ಟೈಮಿಂಗ್ ಕೂಡ ಚೇಂಜ್ ಆಗುತ್ತೆ. ಇಷ್ಟು ರಿಸ್ಕ್ ತೊಗೊಂಡು ಮಾಡ್ತೀರಾ ಅಂದರೂ ಕೂಡ ಟೈಮ್ ಬೇಗ ಕೂಡ ಆಗೋಲ್ಲ. ಒಂದು ಕೈಯಲ್ಲಿ ನೀವು 8ರಿಂದ 10 ಬಟನ್ ಹಾಕೋದು, ಇದರ ಒಂದು ಬಟನ್ ಮಾಡ್ಬೋದು ಇಷ್ಟು ರಿಸ್ಕಿನ ಜೊತೆಗೆ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅದೊಂದನ್ನು ಸ್ಕಿಪ್ ಮಾಡಿಕೊಡಿ, ಬಟನ್ ಹಾಕೋದನ್ನು. ಕೈಯಲ್ಲಿ ಈಸಿ ಇರೋದ್ರಿಂದ ಅದೊಂದು ಬೇಡ. ಅದೊಂದು ಬಿಟ್ಟರೆ ನೀವು ಬೇರೆ ಇನ್ನೆಲ್ಲನೂ ಇದರಲ್ಲಿ ಯೂಸ್ ಮಾಡ್ಬೋದು. ಇದು ಎಕ್ಸ್ಟ್ರಾ ನೀಡಲ್ಸು. ಓಕೆ, ಇದಾದಮೇಲೆ ಒಂದು ಎಕ್ಸ್ಟ್ರಾ ಗೈಡರ್ ಕೊಟ್ಟಿದ್ದಾರೆ. ಇದು ಗೈಡರ್ ನಿಮಗೆ ಇದು ಹಿಂದೆ ಜಸ್ಟ್ ಈಗ ಫಿಕ್ಸ್ ಮಾಡಿದ್ರೆ ಹಿಂದೆ ನೋಡಿ ಈ ಸ್ಪೇಸ್ ಇದೆ, ಅಲ್ಲಿ ಹಾಕಿದ್ರೆ ಇದೇನು ವರ್ಕ್ ಮಾಡಲ್ಲ ಅಂದರೆ ನಿಮ್ಗೆ ಇದೇನು ಕೆಲಸ ಮಾಡಲ್ಲ. ಇದೇನಕ್ಕೆ ಅಂತ ಅಂದರೆ ನಿಮಗೆ ಇವಾಗ ನೀವು ಒಂದು ಬಟ್ಟೆ ಫೋಲ್ಡ್ ಮಾಡಿ ಹೊಲಿತೀರ 1/2 ಇಂಚು 1 ಇಂಚ್ ಅಂತೇಳಿ. ಇವಾಗ ನಾನು ಫುಟ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ, ಆವಾಗ 1/2 ಇಂಚು ನಿಮಗೆ ಅದು ಅಂದರೆ ಹೊಸ್ದಾಗಿ ಕಲಿತಾ ಇದೆ. ಇದಿಷ್ಟು ನಿಮ್ಮ ಮಿಷಿನಲ್ಲಿ ಮಾಡ್ಬೋದಂಥ ಫೀಚರ್ಸು. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಫಾಲೋ ಮಾಡಿ. ನಿಮ್ಮದೇನಾದರೂ ನಿಮ್ಮಲ್ಲಿ ಬೇರೆ ಮಿಷಿನ್ಸ್ ಇದೆ ಅದ್ರ ಬಗ್ಗೆ ಕೇಳಿದ್ರೂ ಅದ್ರ ಬಗ್ಗೆ ಕೂಡ ನಾನು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಧನ್ಯವಾದಗಳು.